ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಹಾಯ್, ವೆಲ್ಕಮ್ ಟು 21 ಡೇಸ್ ಚಾಲೆಂಜ್ ಸೀರೀಸ್ ಡೇ 2. ಇನ್ನು ದಿನಾ ಒಂದೊಂದು ಇನ್ಸ್ಪಿರೇಷನಲ್ ಕೋಟ್ಸ್ ಜೊತೆ ಶುರು ಮಾಡ್ತೇನೆ. ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಮೋಟಿವೇಟ್ ಮಾಡುವ. ಬೆಳಗ್ಗೆದ್ದು ಫ್ರೆಶ್ ಅಪ್ ಆದೆ. ನಿನ್ನೆ ಎಕ್ಸರ್ಸೈಸ್ ಮಾಡಿದ್ರಿಂದ ಮೈಕೈ ಎಲ್ಲ ನೋವು. 1 ಗ್ಲಾಸ್ ನೀರು, ನಿಂಬೆ ಹಣ್ಣು, ಸ್ವಲ್ಪ ಉಪ್ಪು ಅಂಡ್ ಓವರ್ ನೈಟ್ ಸೋಕ್ಡ್ ಸೀಡ್ ಹಾಕಿ ಕುಡಿತಾ ಇದ್ದೇನೆ. ಏನ್ ಸೀಡ್ ಅದು, ಯಾಕೆ ಅಂತೆಲ್ಲ ಅದರ ಪ್ರಾಪರ್ ರಿಸಲ್ಟ್ ಸಿಕ್ಕಿದ ಮೇಲೆ ತಿಳಿಸ್ತೇನೆ. ಬೆಳಗಿನ ತಿಂಡಿಗೆ ಇವತ್ತು ರೊಟ್ಟಿ ಅಂಡ್ ಪಲ್ಯ ಮಾಡುವ ಅಂತ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸು, ಟೊಮೆಟೊ ಮತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಅದಕ್ಕೆ ಉಪ್ಪು, ಖಾರ ಏನೆಲ್ಲ ಬೇಕು ಎಲ್ಲ ಹಾಕಿ ಕೊನೆಯಲ್ಲಿ ಬೇಯಿಸಿದ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದೆ. ಒಂದೇ ಒಂದು ಬೀಟ್ರೂಟ್ ಇತ್ತು, ಸೊ ಅದನ್ನು ಪ್ಯೂರಿ ಮಾಡಿ ಹಿಟ್ಟು ಕಲ್ಸ್ಕೊಂಡು ಬಾಳೆ ಎಲೆಯಲ್ಲಿ ರೊಟ್ಟಿ ತಡ್ಕೊಂಡೆ. ಇವತ್ತು ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು. ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಬಂದಾಗ ಸುಮಾರು ಮಧ್ಯಾಹ್ನ 12:15 ಆಗಿತ್ತು. ಮಧ್ಯಾಹ್ನದ ಊಟಕ್ಕೆ ಅನ್ನ ಬೇಡ ಅಂತ ಅನ್ಸಿತ್ತು. ಮನೇಲಿ ಬೇರೆ ಯಾರು ಇರ್ಲಿಲ್ಲ, ನಾನು ಒಬ್ಳೇ ಇದ್ದದ್ದು. ಸೊ ವಾಪಸ್ 2 ರೊಟ್ಟಿ ತಡ್ಕೊಂಡೆ. ಸಂಜೆ ಆಗ್ತಿದ್ದಾಗೆ ಮೋಡ ಬರ್ಲಿಕ್ಕೆ ಶುರು ಆಯ್ತು. ಸ್ವಲ್ಪ ಗಾಳಿ ಕೂಡ ಇತ್ತು. ಇನ್ನೊಂಚೂರು ಹೊತ್ತಾಗುವಾಗ ಜೋರು ಗಾಳಿ ಮಳೆನೆ ಬಂತು. ಡಿನ್ನರ್ಗೆ ಏನಾದ್ರು ಲೈಟ್ ಆಗಿರ್ಲಿ ಅಂತ ಹೇಳಿ ಕ್ಯಾರೆಟ್ ಸೂಪ್ ಮಾಡ್ತಾ ಇದ್ದೇನೆ. ಮಳೆ ಬಂದಿತ್ತಲ್ಲ, ಸೊ ಬಿಸಿ ಕುಡಿಲಿಕ್ಕೆ ಖುಷಿ ಆಗ್ತದೆ ಅಂಡ್ ಹೊಟ್ಟೆಗೆ ಲೈಟ್ ಆಗಿ ಕೂಡ ಇರ್ತದೆ. ಕ್ಯಾರೆಟ್ ಕುಕ್ ಆಗುವಷ್ಟರಲ್ಲಿ ಲೈಮ್ ವಾಟರ್ಗೆ ಸ್ವಲ್ಪ ಬೆಲ್ಲ ಮತ್ತೆ ಉಪ್ಪು ಹಾಕಿ ಕುಡ್ದೆ. ದಿಸ್ ಇಸ್ ಅ ಗುಡ್ ಪೋಸ್ಟ್ ವರ್ಕೌಟ್. ಸ್ನಾನೆಲ್ಲ ಮಾಡಿ ಬಂದು ದೇವರಿಗೆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಭಜನೆ ಎಲ್ಲ ಹಾಡಿ ಕ್ಯಾರೆಟ್ ಸೂಪ್ ಮಾಡಿದೆ ಅಂಡ್ ವಿಡಿಯೋ ಕೂಡ ಎಡಿಟ್ ಮಾಡ್ಲಿಕ್ಕಿತ್ತು, ಅದನ್ನು ಕೂಡ ಮಾಡಿದೆ. ಹೀಗೆ ನನ್ನ 2ನೇ ದಿನ ಕಳೀತು. ಐ ಹೋಪ್ ಯು ಲೈಕ್ ದ ವಿಡಿಯೋ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.